ಜನಸಾಮಾನ್ಯರು ಚೆಲ್ಲಾಟವಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಚೆಲ್ಲಾಟವಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ತೊಲಗಲಿ ತೊಲಗಲಿ, ತೊಲಗಲಿ ತೊಲಗಲಿ, ತೊಲಗಲಿ ತೊಲಗಲಿ. 420 ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿರುವ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ಜನರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರ ದಿನದಲ್ಲೇ 4 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಏರಿಸಿದ್ದಾರೆ. ಪೆಟ್ರೋಲ್ನ 8 ರೂಪಾಯಿ ಮತ್ತು ಡೀಸೆಲ್ನ 7 ರೂಪಾಯಿ ಏರಿಸಿದ್ದಾರೆ ಬರೀ 15 ದಿನದಲ್ಲಿ. ಹಿಂಗೆ ಆದರೆ ಬಡವರು ಬದುಕದಲ್ಲಿ ಇದು ಬರೀ ಬಡವ್ರಿಗಂತಲ್ಲ, ಎಲ್ಲ ವರ್ಗದ ಜನರಿಗೂ ಇದು ಬಿಸಿ ತಟ್ಟುತ್ತದೆ. ಈಗ ಪೆಟ್ರೋಲು ಮತ್ತು ಡೀಸೆಲ್ ದರ ಏರಿಕೆ ಆದರೆ ಆಗಿದ್ದಾಗೆ ತಿಂಡಿ ಬೆಲೆ ಎಲ್ಲ ಬೆಲೆಗಳು ಏರಿಕೆ ಆಗುತ್ತೆ. ಇದರಿಂದ ಬಡವರು ಬದುಕದೇ ಕಷ್ಟ ಆಗಿದೆ. ನರೇಂದ್ರ ಮೋದಿ ಸರ್ಕಾರದಲ್ಲಿ ಇದ್ರ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆ ಅವತ್ತಿಂದ ಮಾಡುತ್ತಲೇ ಬರ್ತಿದೆ. ಈ ಕೇಂದ್ರ ಸರ್ಕಾರದವರು ಅಚ್ಚೇ ದಿನ ತರ್ತೀನಿ ಅಂತ ಹೇಳಿ ಇನ್ನೂ ಬಡವನ್ನ ಸಾವಿನ ದವಡೆಗೆ ತಗೊಂಡೋಗಿ ಮಾಡ್ತಾ ಇದ್ದಾರೆ ಹೊರತು ಇವ್ರು ಬರೇ ಧರ್ಮದ ಅಮಲು ಇದು ಜಾತಿ ಅಮಲಲ್ಲಿ ಜನರನ್ನ ಮುಳುಗಿಸಿ ಇದು ಮಾಡ್ತೀನಿ ಅಂತ ಮೋದಿ ಅವರು ಬರೀ ಫಾರಿನ್ ಟ್ರಿಪ್ ಮಾಡಿಕೊಂಡು ಮೆಲೋಡಿ ಚಾಕ್ಲೇಟ್ ಹಂಚ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಇದು ಬೆಲೆ ಏರಿಕೆಯಿಂದ ಜನರ ಜೀವನ ನಿಜಕ್ಕೂ ತುಂಬ ಕಾಂಗ್ರೆಸ್ ಏನು ಆಗ್ರಹಿಸುತ್ತೆ ಅಂದರೆ ಇನ್ನೊಂದು 2-3 ದಿನದಲ್ಲಿ ಈ ತೈಲ ಬೆಲೆನ ಕಡಿಮೆ ಮಾಡಲೇಬೇಕು, ಬಡವನ್ನ ಬದುಕಕ್ಕೆ ಬಿಡಬೇಕು ಅಂತ ಕಾಂಗ್ರೆಸ್ಸು, ಯುವ ಕಾಂಗ್ರೆಸ್ಸು ಮತ್ತು ಈ ನಮ್ಮ ರಾಜ್ಯದಿಂದ ಎಷ್ಟು ಜನ MP ಗಳು ಗೆದ್ದೋಗಿದಾರಲ್ಲ, ಒಬ್ಬನೂ ತುಟಿಕ್ ಅಂತ ಅವ್ರು ಮೋದಿಯವ್ರ ಮುಂದೆ ನಿಂತ್ಕೊಂಡು ಮಾತಾಡೋ ತಾಕತ್ತೇ ಇಲ್ದಿರೋಂಥ MP ಗಳನ್ನ ನಮ್ಮ ರಾಜ್ಯದ ಜನ ಆರಿಸಿ ಕಳಿಸಿದ್ದಾರೆ ಅಂತ ನಮಗೆ ನಾಚಿಕೆ ಆಗ್ತದೆ. 3-4 ಜನ ಕೇಂದ್ರ ಮಂತ್ರಿಗಳಿದ್ದಾರೆ, ಅವರಂತೂ ಅವ್ರು ಬಿಸ್ನೆಸ್ ಮಾಡೋದ್ರಲ್ಲೇ ಇದ್ದಾರೆ. ಇಲ್ಲ ಯಾವುದಾದ್ರೂ ಸಾವಾದರೆ ಬರ್ತಾರೆ ಹೊರತು ಈ ಥರ ಜನರಿಗೆ ಕಷ್ಟ ಆಗ್ತಾ ಇದೆಯಲ್ಲ ಅಂಥದ್ದು ಬರಲ್ಲ. ಯಾವುದೋ ಹಿಂದೂ ಮುಸ್ಲಿಮ್ ಗಲಾಟೆ ಅಂತ ಧರ್ಮದ ಕಿಚ್ಚಲ್ಲಿ ಬೇಕಾದ್ರೆ ಬಂದ್ಬಿಟ್ಟು ಬಾಯಿ ಬಿಡ್ತಾರೆ ಹೊರತು ಇನ್ನೆಲ್ಲದಕ್ಕೂ ಬಾಯಿ ಮುಚ್ಕೊಂಡಿರ್ತಾರೆ. ಈ ನೀಟ್ ಹಗರಣ ಆಗಿರ್ಬೋದು, ತೇಜಸ್ವಿ ಸೂರ್ಯ ಆಗ್ಬೋದು, ಯದುವೀರ್ ಆಗ್ಬೋದು, ಎಲ್ಲ ಯುವ ಸಂಸದರನ್ನ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿ ಬಾಯೇ ಬಿಡಲ್ಲ ಅಂತಾರೆ. ಏನಕ್ಕೋಸ್ಕರ ಇವರು MP ಗಳಾಗಿ ಹೋಗ್ತಾರೆ? ಅದ್ರ ಬದಲು ರಾಜೀನಾಮೆ ಕೊಟ್ಟು ಬರಲಿ, ಮತ್ತೊಮ್ಮೆ ಚುನಾವಣೆ ಎದುರಿಸಲಿ, ಕರ್ನಾಟಕದ ಜನ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಸರ್, ತಮ್ಮ ಹೆಸರು? ದೀಪಕ್ ಗೌಡ, ಮಾಧ್ಯಮ ಅಧ್ಯಕ್ಷರು, ಕರ್ನಾಟಕ ಯುವ ಕಾಂಗ್ರೆಸ್. ಅಖಿಲ ಭಾರತ ಯುವ ಕಾಂಗ್ರೆಸ್ನ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಇವತ್ತು ಅಧಿಕಾರದಲ್ಲಿರುವ ಕಳೆದ 12-13 ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ ಏನು ನರೇಂದ್ರ ಮೋದಿಯವರ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ಜನರ ಜೀವನದಲ್ಲಿ ಆಟವಾಡ್ತಾ ಇದೆ. ಇವತ್ತು ತೈಲ ಬೆಲೆ ಪದೇ ನೀವು ನೋಡ್ಬೋದು ಇಲ್ಲಿ ಎಷ್ಟು ಈ ತಿಂಗಳಲ್ಲಿ ಎಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ ಅಂತ. ಇದನ್ನ ಗಮನಿಸಿದ್ರೆ ಸಾಕು. ಇವತ್ತು ಏನು ಮಹಾಭಕ್ತರಿದ್ದಾರೆ ಅವ್ರಿಗೆ ಇದನ್ನ ನೋಡ್ಬೇಕು. ಅವರು ನಾವು 600 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ಸ್ವಾಮಿ ನೀವೇನೋ ಹಾಕ್ಸ್ಕೋತೀರಾ? ಬಡವರು, ಮಧ್ಯಮರು, ಕೆಳವರ್ಗದವರು ಅವ್ರು ಎಲ್ಲಿಗೆ ಹೋಗ್ಬೇಕು? ಅವರನ್ನ ಕೇಳೋರು ಯಾರು? ನೀವು ಅಧಿಕಾರಕ್ಕೆ ಬಂದಂಥದ್ದು ಜನರ ಬಡವರ ಜೀವನವನ್ನ ಏನು ಉನ್ನತ ಮಾಡ್ತೀವಿ, ಅಭಿವೃದ್ಧಿ ಪಡಿಸ್ತೀವಿ ಅಂತ ನೀವು ಬಂದ್ಬಿಟ್ಟು ಇವತ್ತು ಅದೇ ಬಡ ಜನರ ಜೀವನದಲ್ಲಿ ಆಟವಾಡ್ತಿದ್ರೆ ಸಂಕಷ್ಟಕ್ಕೆ ಸಿಗ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಯುವ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಕೇಂದ್ರ ಮಂತ್ರಿಗಳು ಒಬ್ಬರು ಕೂಡ, ಇಷ್ಟು ಜನ ಕೇಂದ್ರ ಮಂತ್ರಿಗಳಿದ್ದಾರೆ, ಯಾರು ಕೂಡ ಇದ್ರ ದೇಶದ ಬಡವರ ಬಗ್ಗೆ ಅವರು ತುಟಿ ಬಿಸ್ತಾ ಇಲ್ಲ. ಅವರಿಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಅನ್ನೋದನ್ನ ಈ ಸ್ಪಷ್ಟ ಉದಾಹರಣೆ ಆಗ್ಬೋದು. ಎಲ್ಲ ಹಗರಣ, ನೀಟ್ ಹಗರಣ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇವೆಲ್ಲ ಹಗರಣ, ಕೋವಿಡ್ ಕೂಡ ದೊಡ್ಡ ಹಗರಣ. ಇದನ್ನೆಲ್ಲ ಮುಚ್ಚಿಸ್ಲಿಕ್ಕೆ ಇವತ್ತು EDI CBIನ ಕೈಗೊಂಬೆ ಮಾಡಿಕೊಂಡು ಇವತ್ತು ಇವರನ್ನ ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಮೇಲೆ ಕ್ಯೂ ಬಿಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಒಳ್ಳೇದಲ್ಲ. ಜನರು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ಕಲಿಸ್ತೇವೆ. ನಿರಂತರವಾಗಿ ಹೋರಾಟವನ್ನ ಮಾಡ್ತೇವೆ. ಎಲ್ಲಿಯವರೆಗೆ ಬೆಲೆ ಕಡಿಮೆ ಮಾಡೋದಿಲ್ಲೋ ಅಲ್ಲಿಯವರೆಗೂ ಯುವ ಕಾಂಗ್ರೆಸ್ನ ಹೋರಾಟ ಮುಂದುವರಿತದೆ. ಶ್ರೀಧರ್ ಜಾಧವ್, ಯೂತ್ ಕಾಂಗ್ರೆಸ್.